ಬನ್ನಿ ಇಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಕೇದಾರ್ನಾಥ್ ದೇವಾಲಯದ ಬಗ್ಗೆ ಅದರ ಹಿನ್ನೆಲೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಕೆಳಗಡೆ ಒಂದ್ಸಲ ನೋಡಿ. ಈ ವಿಡಿಯೋದಲ್ಲಿ ಕೇದಾರ್ನಾಥ್ ದೇವಾಲಯದ ಹಿಂದುಗಡೆ ಇರುವಂಥ ಕೇದಾರ್ನಾಥ್ ದೇವಾಲಯವನ್ನು 2013ರಲ್ಲಿ ಪ್ರವಾಹ ಬಂದಾಗ ರಕ್ಷಿಸಿದಂಥ ಭೀಮಾ ಶಿಲೆಯ ಬಗ್ಗೆ ಅಥವಾ ಭೀಮಾ ಬಂಡೆಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿ ಇದೇ ನೋಡಿ. ಕೇದಾರ್ನಾಥ್ ದೇವಾಲಯದ ಹಿಂದುಗಡೆ ಇರೋ ಭೀಮಾ ಶಿಲೆ ಅಥವಾ ಭೀಮಾ ಬಂಡೆ 2013ರಲ್ಲಿ ಏನು ಕೇದಾರ್ನಾಥ್ ಕ್ಷೇತ್ರದಲ್ಲಿ ಜಲಪ್ರಳಯ ಆಯ್ತಲ್ಲ, ಆ ಜಲಪ್ರಳಯದ ಸಮಯದಲ್ಲಿ ಕೇದಾರ್ನಾಥ್ ದೇವಾಲಯದ ಹಿಂದುಗಡೆ ಇರುವಂಥ ಒಂದು ದೊಡ್ಡ ಬೆಟ್ಟದಿಂದ ಒಂದು ಬೃಹತ್ತಾದ ಒಂದು ದೊಡ್ಡ ಬಂಡೆ ಉರುಳಿ ಬಂದು ಈ ಕೇದಾರ್ನಾಥ್ ದೇವಾಲಯದ ಹಿಂದುಗಡೆ ಕರೆಕ್ಟಾಗಿ ಮಧ್ಯದಲ್ಲಿ ನಿಂತುಕೊಳ್ಳುತ್ತೆ. ಈ ಬಂಡೆ ಕರೆಕ್ಟಾಗಿ ದೇವಾಲಯದ ಹಿಂದುಗಡೆ ಮಧ್ಯದಲ್ಲಿ ನಿಂತುಕೊಳ್ಳುತ್ತಲ್ಲ, ಬರುತ್ತಿರುವ ನೀರಿನ ಪ್ರವಾಹವನ್ನು 2 ಭಾಗಗಳಾಗಿ ಸೀಳಿ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಹೋಗುವಂತೆ, ಅಂದರೆ ದೇವಾಲಯಕ್ಕೆ ಟಚ್ ಆಗದಂತೆ ನೋಡ್ಕೊಳ್ತಿತ್ತು. ಬಂಡೆ ಮಧ್ಯದಲ್ಲಿ ನಿಂತಿರುವುದರಿಂದ ಈ ಕೇದಾರ್ನಾಥ್ ದೇವಾಲಯಕ್ಕೆ ಪ್ರವಾಹದ ನೀರು ನೇರವಾಗಿ ತಗುಲದೆ ಬಂಡೆಗೆ ಬಡಿದು ಆ ಕಡೆ ಒಂದಿಷ್ಟು ಈ ಕಡೆ ಒಂದಿಷ್ಟು ಚೆದಿರಿ ಹೋಗ್ತಿತ್ತು ನೀರು. ಜಲಪ್ರಳಯದಲ್ಲಿ ಬರುತ್ತಿರುವ ನೀರಿನ ರಭಸವನ್ನು ಆ ಕೇದಾರ್ನಾಥ್ ದೇವಾಲಯಕ್ಕೆ ಏನೂ ಆಗದಂತೆ ರಕ್ಷಣಾ ಕವಚವಾಗಿ ನಿಂತಿರುವುದೇ ಈ ಭೀಮಾ ಬಂಡೆ. ಯಾಕಂದ್ರೆ 2013ರಲ್ಲಿ ಬಂದ ಜಲಪ್ರಳಯದಲ್ಲಿ ಈ ದೇವಾಲಯ ಈ ಭೀಮಶಿಲೆ ಬಿಟ್ಟರೆ ಅಲ್ಲಿರುವಂಥ ಎಲ್ಲ ಮಾನವ ನಿರ್ಮಿತ ಕಟ್ಟಡಗಳು ಹಾಗೂ ಇನ್ನಿತರ ಎಲ್ಲ ವಸ್ತುಗಳು ಆ ಜಲಪ್ರಳಯದಲ್ಲಿ ಕೊಚ್ಕೊಂಡು ಹೋಗಿದ್ವು. ಅಲ್ಲಿಂದಲೇ ಈ ದೇವಾಲಯ ಎಷ್ಟೊಂದು ಜನರಿಗೆ ಹತ್ರ ಆಯ್ತಂದರೆ, ಮೊದಲು ಒಂದು 100 ಜನಕ್ಕಿದ್ರೆ ಆ ಜಲಪ್ರಳಯದ ನಂತರ ಆ ಲಕ್ಷಾಂತರ ಜನಕ್ಕೆ ಆ ದೇವಾಲಯಕ್ಕೆ ಭೇಟಿ ಕೊಡಲು ಭಕ್ತರಾದರು. ಈ ಭೀಮಶಿಲೆ ಬಂಡೆ ದೇವಾಲಯದ ರಕ್ಷಣೆಗೆ ಬಂದು ನಿಂತಿದೆಯಲ್ಲ, ಈ ಭೀಮಾ ಬಂಡೆಯನ್ನು ಇಂದಿಗೂ ಇದೊಂದು ದೈವಿ ಪವಾಡವೆಂದು ಭಾವಿಸುತ್ತಾ ಆ ಕೇದಾರ್ನಾಥ್ ದೇವಾಲಯಕ್ಕೆ ಭೇಟಿ ಕೊಡುವಂಥ ಪ್ರತಿಯೊಬ್ಬ ಭಕ್ತರು ಈ ಭೀಮಾ ಶಿಲೆಯನ್ನು ಸ್ಪರ್ಶಿಸಿ ಬರ್ತಾರೆ. ಅಷ್ಟೇ ಅಲ್ಲ, ಈ ಭೀಮಾ ಬಂಡೆ ಅಥವಾ ಭೀಮಾ ಶಿಲೆ ಎಂದು ಕರೆದು ಇದನ್ನು ಪೂಜಿಸಲಾಗ್ತಿದೆ. ಕೇದಾರ್ನಾಥ್ ದೇವಾಲಯಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತರು ಕೇದಾರ್ನಾಥ್ ದೇವಾಲಯವನ್ನು ಸ್ಪರ್ಶಿಸಿ ನಂತರ ಈ ಭೀಮಶಿಲೆಯನ್ನು ಸ್ಪರ್ಶಿಸಿ ಬರ್ತಾರೆ. ಇನ್ನು ಈ ಕೇದಾರ್ನಾಥ್ ದೇವಾಲಯದ ಬಗ್ಗೆ ಆಗಲಿ ಅಥವಾ ಈ ಭೀಮಾ ಬಂಡೆಯ ಬಗ್ಗೆ ಆಗಲಿ ಅಥವಾ ಈ ಕೇದಾರ್ನಾಥ್ ದೇವಾಲಯದ ಹಿಂದುಗಡೆ ಇರುವಂಥ ಶಂಕರಾಚಾರ್ಯರ ಮೂರ್ತಿ ಬಗ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ಈ ದೇವಾಲಯದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನೀವು ಹೊಸಬರಾದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ಅಥವಾ ಈ ಪ್ಲೇಸ್ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯ ಬಗ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದ.